ಸಚಿವರಿಗೆ ಲಕ್ಷ್ಮೀ ಬಳಗ ಕೊಕ್ಕೆ ಹಾಕ್ತಿದ್ದೀರಿ ಅಂತೇಳಿ ನೀವು ಆರೋಪ ಮಾಡಿದ್ರು ಸರ್. ಈ ಸಚಿವರು ಈಗಷ್ಟೇ ಪ್ರತಿಕ್ರಿಯೆ ಕೊಟ್ಟರು. ಹಂಗೆ ಜಗದೀಶ್ ಶೆಟ್ಟರ್ 44 ಪಂಚಾಯತ್ ಬರ್ತಾವ ನಮ್ಮ ಕ್ಷೇತ್ರ ಎಲ್ಲ ಕಡೆ 4,500 ಕೋಟಿ ರೂಪಾಯಿ ಕೊಡಲಿ, ಬಂಗಾರ ರಸ್ತೆನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾ ಏನು ತಡೆದಿಲ್ಲ ಅಂತ ದೊಡ್ಡದು ನನಗಿಲ್ಲ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ನಾನು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂದೋಗಿ ಮತ್ತು ಮುದಗ ಈ 3 ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗಪಡಿಸ್ಬಿಟ್ಲಿ. ಈಗ ದಿಶಾ ಮೀಟಿಂಗ್ ಅದ, ಆ ದಿಶಾ ಮೀಟಿಂಗ್ದಲ್ಲಿ ಎಲ್ಲ ದಾಖಲೆಯನ್ನು ಹೊರಗಿಡ್ತೀನಿ. ಮಾರ್ಚ್ 31ರೊಳಗಾಗಿ ನೇರಾಗ ಆ್ಯಕ್ಷನ್ ಪ್ಲ್ಯಾನ್ ರೆಡಿಯಾಗಿದೆ, ಎಲ್ಲ ಆಗಿದೆ. ಅದಕ್ಕೆ ಡಿಲೇ ಯಾಕಾಯಿತು ಅನ್ನೋಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಟ್ಟಿದ್ದು 3 ಗ್ರಾಮ ಪಂಚಾಯತ್ ಬಗ್ಗೆ, ನಾನು 2 ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು. ಎಲ್ಲ ದಾಖಲೆ ಇದಾವೆ. ಆ ಪಿ ಡಿ ಒ ಯಾಕೆ ಲೇಟ್ ಮಾಡಿದರು, ಸಿ ಇ ಒ ಯಾಕೆ ಲೇಟ್ ಮಾಡಿದರು, ಅಲ್ಲಿದ್ದಂಥ ಯಾರು ತಾಲೂಕ್ ಪಂಚಾಯತಿಯ ಆಫೀಸರು ಅದನ್ನ ಯಾಕೆ ಲೇಟ್ ಮಾಡಿದರು, ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಯಾಕೆ ಇದಕ್ಕೆ ಪ್ರೊಸೆಸ್ ಮಾಡಲಿಲ್ಲ, ಇದಕ್ಕೆ ಉತ್ತರ ಕೊಡಲಿ ಅವರು. ನಾವು ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಹೇಳಿದ್ದೇವೆ. ಮತ್ತು ನಾನು ಅನುದಾನ ತರುವಂಥದ್ದಲ್ಲ. ಇದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನು ಜನರಿಗೆ ಕೂಲಿಗೆ, ಇವತ್ತೇನು ಕೂಲಿ ಮಾಡ್ತಾರೆ ಅವ್ರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂಥದ್ದು ಮತ್ತು ನರೇಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಕೆಲಸ ಇದರ ಮುಖಾಂತರ ಆಗ್ತದೆ. ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರು ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯಿತು ಅನ್ನೋದು ಉತ್ತರ ಅವ್ರು ಕೊಡಲಿ. ಅವ್ರು ಏನಂತಾರೆ, ಅಷ್ಟು ಪಾಸಿಬಲ್ ಇಲ್ಲ, ಗ್ರಾಮ ಪಂಚಾಯತಿಗೆ ಅಷ್ಟು ಅಮೌಂಟ್ ಕೊಡಕ್ ಪಾಸಿಬಲ್ ಇಲ್ಲ. ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರ್ತಕ್ಕಂಥ ನನ್ನ ಸಹೋದರ ಎಲ್ಲ ಕಡೆಯಿಂದ ತರ್ತಾರೆ, ಜಗದೀಶ್ ಶೆಟ್ಟರ್ ಅವ್ರನ್ನ ಜೊತೆ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆಗಲಿ ನೋಡ್ರಿ, ಅಭಿವೃದ್ಧಿ ಪರವಾದಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾನು ಸ್ವಾಗತ ಮಾಡ್ತೀನಿ, ಅವ್ರ ಜೊತೆ ಕೈ ಜೋಡಿಸ್ತೀನಿ ನಾನು. ಆದರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ BJP ಡಾಮಿನೇಟ್ ಅದ, ಅಲ್ಲಿ ಅಧ್ಯಕ್ಷರಿದ್ದಾರೆ, ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ. ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು. ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗಲಿ ಅನ್ನಬೇಕು. ಎಷ್ಟೋ ಕಡೆ ಹೇಳ್ತೀನಿ ನಾನು, ನಿಮ್ಮ ಕೆಲಸ ಮಾಡ್ಕೊಡ್ರಪ್ಪ, ನಾನು ಬಂದು ಭೂಮಿ ಪೂಜೆ ಮಾಡೋದು ಮತ್ತೊಬ್ಬರು ಮಾಡೋದು, ಇವತ್ತು ಕೆಲಸ ಆಗಲಿ ಅನ್ನುವಂಥದ್ದು ಹೇಳುವಂಥ ವ್ಯಕ್ತಿ ನಾನು. ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ. ಯಾಕೆ ಹಿಂಗಂದ್ರೆ ಬಹುಶಃ ಅದ್ರ ನರೇಗಾ ಯೋಜನೆದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಾಣಿಸಿದ್ದೆ ಅವ್ರಿಗೆ. ಅದು ಬೇಸಿಕ್ ಏನದೆ, ಒಂದೊಂದು ಗ್ರಾಮ ಪಂಚಾಯತಿಗೆ ಹಣ ಬರ್ತದೆ, ಆಕ್ಷನ್ ಪ್ಲಾನ್ ರಿಪೋರ್ಟ್ ಅದಾವ ಎಲ್ಲವೂ. ನಾ ಬೇಕಾದ ದಾಖಲೆ ಕೊಡ್ತೇನೆ ಹಿಂದಗಡೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದ್ದೆ 3 ಜನ BJPಯ ಮುಖ್ಯಮಂತ್ರಿಗಳಿದ್ದಾಗ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿ ಇದ್ದಾಗ, ಅವರಿಂದ ನಾವು ಪಾಠ ಕಲಿಬೇಕು. ನೋಡಿ, ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ದರು, ಅಲ್ಲಿ ಎತ್ತಬೇಕಾಗೈತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ. ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅವಾಗ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲ ಕ್ಷೇತ್ರಕ್ಕೂ ಬೆನಿಫಿಟ್ ತೊಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತೊಗೊಂಡಿದ್ದಾರೆ, ಎಲ್ಲರೂ ತೊಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದ್ದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ನಿಮ್ಮ ಸರ್ಕಾರ ಮಂಜೂರಾಗಿದ್ದು ನೀವು ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ 1 ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರೆ ಅವರು. ಹೀಗಾಗಿ ಅವತ್ತು ಟೀಕೆ ಮಾಡ್ಬೋದಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ. ನೀವೇನಂದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂಥ ಸರ್ಕಾರ, ಅಭಿವೃದ್ಧಿ ಪರವಾದಂಥ ಸರ್ಕಾರ ಮತ್ತು ಹೆಚ್ಚಿನ ರೀತಿಯಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ. ಮತ್ತು ಗ್ಯಾರಂಟಿ ಯೋಜನೆ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ? ಈ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯ ಎಲ್ಲ ನಿಂತಾವಲ್ಲ. ಹೀಗಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟು ಹೋಗಿದೆ. ಹಂಗಾರೆ ಅಡ್ಮಿಟ್ ಆದ್ರೆ ಹಂಗಾರೆ ಹಿಂದೆ BJP ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು. ಅದು ಸರಿ ಮಾಡಲಿಕ್ಕೆ ನೀವು ಅನುಭವ ಇದ್ದಂಥವ್ರಲ್ಲ, ಇವರ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಲೆಕ್ಕ ಕೊಟ್ಟರೆ ಬಹುಶಃ ಅವತ್ತು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿ ತಂದವರು ಮೋದಿಯವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನು ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನು ಆಡಳಿತ ನಡೆಸುವಂಥ ಕೆಲಸ ಮಾಡಬೇಕು. ಹಿಂದವ್ರು ಹಂಗೆ ಮಾಡ್ಯಾರಿ, ಹಂಗೆ ಬಿಟ್ಟು ಅಧಿಕಾರದ ಬಿಟ್ಟು ಹೋಗ್ರಿ. ಹಂಗಾರೆ BJP ಅದಕ್ಕೆ ಕೊಟ್ಬಿಡ್ರಿ, ನಾವು ಸರಿ ಮಾಡ್ತೀವಿ ನಾವು ಅದನ್ನು. ಬಿಜೆಪಿ ಜನಾಕ್ರೋಶದ ಬಗ್ಗೆ CM ಮತ್ತು DCM ವ್ಯಂಗ್ಯ ಆಡ್ತಾರೆ. ಬಿಜೆಪಿಯ ಜನಾಕ್ರೋಶ ಅಲ್ಲ, ಇದು ಬಿಜೆಪಿ ಆಕ್ರೋಶ. ಜನರಲ್ಲಿ ಏನೊಂದು ಆಕ್ರೋಶದ ಭಾವನೆ ಇದೆ, ಅದನ್ನು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಈ BJPಯ ಜನಾಕ್ರೋಶದ ಆಂದೋಲನ ಮುಖಾಂತರ ನಡೀತಾ ಇದೆ. ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಯಾವ ಜಿಲ್ಲೆಯಲ್ಲಿ ಇದು ಪ್ರವೇಶ ಮಾಡಿದೆ,
ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಅಷ್ಟೊಂದು ಜನಾಕ್ರೋಶ ಈ ಸರ್ಕಾರದ ವಿರುದ್ಧ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಕ್ಲಿಯರ್ ಆಗ್ತದೆ. ಮತ್ತು ನೋಡಿ, ನಿನ್ನೆ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನ ಆಯಿತು ಹುಬ್ಳಿಯಲ್ಲಿ. ಪ್ರಯತ್ನ ಆಗಿ ಕೊನೆಗೆ ಸ್ಥಳೀಯ ಪೊಲೀಸರು ಧೈರ್ಯ ಮಾಡಿ ಎನ್ಕೌಂಟರ್ ಮಾಡಿದರು. ಆ ಧೈರ್ಯ ಸಿದ್ದರಾಮಯ್ಯನು DK ಶಿವಕುಮಾರ್ ಮಾಡಲಿರಿ. ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿ ಅಲ್ಲಿ ಗುಂಡಾಯಿಸಮ್, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು. ಹಿಂದೆ ಅಖಿಲೇಶ್ ಯಾದವ್ ಇದ್ದಾಗ, ಮುಲಾಯಂ ಸಿಂಗ್ ಇದ್ದಾಗ, ಮಾಯಾವತಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತಲ್ಲಿ. ಗುಂಡಾಗಿರಿ ಬೆಳಗಿನ ಸಾಯಂಕಾಲ ಯಾರೂ ಬೀದಿಯಲ್ಲಿ ಏಕಾಂಗಿ ಓಡಲಾರಂಥ ಪರಿಸ್ಥಿತಿ ಇತ್ತು ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಅಲ್ಲೇನು ಯಾರು ಗುಂಡಾಗಳು ಮತ್ತೊಂದಿದ್ರು ಎನ್ಕೌಂಟರ್ ಅಂತ ವ್ಯವಸ್ಥೆ ಬಂದ ಮೇಲೆ ಇವತ್ತು ಗುಂಡಾ ಮಾಡುವಂಥವ್ರು ಹೆದರಿಕೆ ಬಂದದ. ಇವತ್ತೇನು ಪೊಲೀಸ್ ಅಧಿಕಾರಿಗಳು ಯಾರಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, ಅಲ್ಲಿಯ PSI ಇರ್ಬೋದು, ಹೆಣ್ಮಗಳು ಅನ್ನಪೂರ್ಣ ಅಂಥೇಳಿ ಧೈರ್ಯ ಮಾಡಿ ಇವತ್ತು ಓಡಿ ಹೋಗುವಂಥ ಆ ಅಪರಾಧಿಯನ್ನು ಇವತ್ತು ತಡೆ ಹಿಡಿದು ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿದಾಗ ಗುಂಡೇಟು ಹಾಕಿ ಇವತ್ತೇನು ಒಂದು ನ್ಯಾಯ ಕೊಟ್ಟಿದ್ದಾರಲ್ಲ, ನಾ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಬೇಕು ರಾಜ್ಯ ಸರ್ಕಾರ. ಅಂಥವ್ರು ಕೊಟ್ಟರೆ ಬಹುಶಃ ಇಡೀ ರಾಜ್ಯದಲ್ಲಿ ಆಡಳಿತ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಇವತ್ತು ಹೆಣ್ಮಕ್ಳು 5 ವರ್ಷದ ಹೆಣ್ಮಗಳಿಗೆ, ಇವತ್ತು ಹೆಣ್ಣು ಮಗುವಿಗೆ ಇವತ್ತು ಈ ರೀತಿಯಾದಂಥ ಒಂದು ಅತ್ಯಾಚಾರ ಮಾಡುವಂಥದ್ದು, ಅಟೆಂಪ್ಟ್ ಮಾಡುವಂಥದ್ದು ಏನಿಲ್ಲ. ಬಹುಶಃ ಇದು ನಿಲ್ಲಬೇಕು. ಇದು ಬಹುಶಃ ಇದೊಂದು ಎಚ್ಚರಿಕೆ ಈ ಒಂದು ಇದರಿಂದ ಗುಂಡೇಟಿನಿಂದ. ಅದಕ್ಕೆ ಇನ್ನು ಬರುವಂಥ ದಿವಸಗಳಲ್ಲಿ ಬಹುಶಃ ಸಿದ್ದರಾಮಯ್ಯ, DK ಶಿವಕುಮಾರ್ ಒಂದು ಉತ್ತಮ ಆಡಳಿತ ಕೊಡಲಿ, ಪೊಲೀಸರಿಗೆ ಗುಂಡಾಗಳನ್ನು ತಡೆ ಹಾಕಲಿಕ್ಕೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡಲಿ ಅಂತ ಹೇಳ್ತೇನೆ ನಾನು. ಸರ್, ಈಗ ಹೆಬ್ಬಾಳ್ಕರ್ ಅವರು ಇವರು ಇಂಥ ಎಷ್ಟೇ ಯಾತ್ರೆಗಳನ್ನು ಮಾಡಿದ್ರು ಜನ ನಮ್ಮ ವಿರುದ್ಧ ಆಕ್ರೋಶಗೊಳ್ಳೋದಿಲ್ಲ ಅಂತಾರೆ. ಆಕ್ರೋಶ ಒಳ ಈಗ ಚಾಲೂ ಐತಿ. ಈಗ ಆ ಆಕ್ರೋಶ ಈಗ ಹೊರಗೆ ಬರ್ತಾ ಇದೆ, ಎಕ್ಸ್ಪ್ಲೋಟ್ ಆಗ್ತಾ ಇದೆ. ಈಗ ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೀದಿಗೆ ಬಿದ್ದು ಹೋರಾಟ ಮಾಡುವಂಥ ಪರಿಸ್ಥಿತಿ. ನಾವು BJP ಅವರು ಏನೊಂದು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಿದ್ವಿ. ನಾಳೆ ಜನಾನ ಈಗ ನಿನ್ನೆ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ವರ್ಗದ ಜನ, ಎಲ್ಲ ಪಾರ್ಟಿಯವರು ಬಂದು ಅಲ್ಲಿ ಕೂತಿದ್ರು. ಅಲ್ಲಿ ನಿನ್ನ ಪೊಲೀಸ್ ಸ್ಟೇಷನ್ ಮುಂದೆ ಅಂದರೆ ಜನ ಆಕ್ರೋಶ ಎಷ್ಟಿದೆ. ನಾಳೆ ಇದಾಗಲಿಲ್ಲ ಅಂದ್ರೆ ನಿನ್ನೆ ಅಪರಾಧಿ ಮೇಲೆ ಆ್ಯಕ್ಷನ್ ತೊಗೊಳ್ಳದಿದ್ರೆ ಬಹುಶಃ ಆ ಅಶೋಕ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗದ್ದಲಾಕಿತ್ತಲ್ಲಿ. ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಪೊಲೀಸ್ ಕಮಿಷನ್ ಮಾಡಿದರು. ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲಿ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡಬೇಕು ಅಧಿಕಾರಿಗಳನ್ನ. ಅವ್ರಿಗೆ ಡಿಸ್ಕರೇಜ್ ಮಾಡುವಂಥದ್ದು ಆಗಬಾರ್ದು. ಹೀಗಾಗಿ ಅದೇ ರೀತಿ ಈ ಸರ್ಕಾರದ ವಿರುದ್ಧ ಆಕ್ರೋಶ ಭಾಳ ಇದೆ. ಯಾವಾಗ ಅದು ಎಕ್ಸ್ಪೋರ್ಟ್ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಸರಿ, ಜಾತಿ ಗಣತಿ ವರದಿ ಏನಿದೆಯಲ್ಲ ಅವೈಜ್ಞಾನಿಕವಾಗಿದೆ ಅಂತ ತಾವು BJP ಅವರು ಆರೋಪ ಮಾಡಿದ್ದಾರೆ. ಅವೈಜ್ಞಾನಿಕತೆ ಅಂದ್ರೆ ಏನು ಅಂತ CM ಅವರು ನಾವು ಒಂದು ಹೇಳಿದ್ದೀನಿ, ಮೊನ್ನೆನೂ ಇಲ್ಲಿ ಬೆಳಗಾವಿಯಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀನಿ. ಅವೈಜ್ಞಾನಿಕ ಅಂದರೆ ಸೈಂಟಿಫಿಕ್ ಮನೆ ಮನೆಗೆ ಹೋಗಿ ಯಾವ ಸಮಾಜ ಏನು ಅನ್ನುವಂಥದ್ದು. ಈಗೇನಾಗಿದೆ, ಲಿಂಗಾಯತ ಸಮಾಜವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಒಕ್ಕಲಿಗರಲ್ಲಿ ಡಿವೈಡ್ ಮಾಡುವಂಥದ್ದು ನಡೀತದೆ, SC ST ಜನಾಂಗವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಮುಸಲ್ಮಾನ ಜನಸಂಖ್ಯೆನ ಹೈಯೆಸ್ಟ್ ಅದ ಅನ್ನುವಂಥದ್ದು ಪ್ರೊಜೆಕ್ಟ್ ಮಾಡುವಂಥದ್ದು ಇಲ್ಲಿ ಪದ್ಧತಿ ನಡೀತದೆ. ಯಾವ ರೀತಿ ಅಫೇಸ್ಮೆಂಟ್ ಪೊಲಿಟಿಕ್ಸ್ ಇದಲ್ಲ, ಅದೇ ರೀತಿ ಮುಸಲ್ಮಾನರೇ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಇದರ ಮುಖಾಂತರ ತೋರಿಸುವಂಥದ್ದು. ನಾವು ಒಂದು ಕೇಳ್ತೀನಿ, ಯಾಕೆ ಇಷ್ಟು ಡಿಲೇ ಮಾಡಿದ್ರೆ? ಅಲ್ಲಿ ರಾಹುಲ್ ಗಾಂಧಿ, ಯಾರು ಇವರು ನಮ್ಮ ರಾಹುಲ್ ಗಾಂಧಿ ಮೊನ್ನೆ ಗುಜರಾತಲ್ಲಿ ಅಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಇದು ಬಿಡುಗಡೆ ಆಯಿತು. 10 ವರ್ಷ ಬೇಕಾಗ್ತದೆ ಇದಕ್ಕೆ. ನೀವು ಯಾವಾಗ ಇದು ರಿಪೋರ್ಟ್ ರೆಡಿ ಮಾಡಿದ್ದು? ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅವರು ಕಾಂತರಾಜ್ ಅವರು ನಿಮಗೆ ವರದಿ ಕೊಟ್ಟರು, ಅವತ್ತು ಕೊಡಬೇಕಾಗಿತ್ತಲ್ಲ, ಬಿಡುಗಡೆ ಆಗಬೇಕಾಯ್ತಲ್ಲ. 2ನೇ ಸಲ ಮುಖ್ಯಮಂತ್ರಿ ಆದಮೇಲೆ 2 ವರ್ಷದ ನಂತರ ಇವತ್ತು ಬಿಡುಗಡೆ ಮಾಡ್ತೀರಿ. ಯಾಕೆ? ಅಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಗುಜರಾತಲ್ಲಿ ಇದು ಭಾಳ ಗೊಂದಲ ಇದೆ. ನಾವೊಂದು ಹೇಳ್ತೀನಿ, ಇದನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಒಂದು ವೈಜ್ಞಾನಿಕ ಎಲ್ಲ ಪಾರ್ಟಿಯವ್ರು ಕರೀರಿ, ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಕರೀರಿ, ಒಂದು ಮೀಟಿಂಗ್ ಮಾಡಿರಿ, ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ತಿಳುವಳಿಕೆ ಕೊಟ್ಟು ನೀವು ಹೌಸ್ ಟು ಹೌಸ್ ಮಾಡಿರಿ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಮನೆಗೆ ಬಂದು ಯಾರು ಮಾಹಿತಿನ ಕೇಳಿಲ್ರಿ, ನಮ್ದು ಹೆಂಗೆ ರಿಪೋರ್ಟ್ ತೊಗೊಂಡ್ರಿ ಇವರು? ಯಾವುದೋ ಒಂದು ಅಂಕಿ ಸಂಖ್ಯೆ ಮೇಲೆ ತೊಗೊಂಡ್ರು, ಯಾವುದೋ ಒಂದು ಸರ್ವೆ ಮೇಲೆ, ಸೆನ್ಸಸ್ ಮೇಲೆ ತೊಗೊಂಡ್ರು. ಇದೆಲ್ಲ ಕನ್ಫ್ಯೂಷನ್ ಅದ. ಲಿಂಗಾಯತ ಸಮಾಜದ ನೀವು ಡಿವಿಷನ್ ನೋಡಿಬಿಟ್ರೆ ವೀರಶೈವ ಲಿಂಗಾಯತ್ ಬೇರೆ ಅಂತ, ಲಿಂಗಾಯತ್ ಬೇರೆ ಅಂತ, ಪಂಚಮಸಾಲಿ ಬೇರೆ, ಬಣಜಿಗೆ ಬೇರೆ, ನೊಣಬರು ಬೇರೆ. ಇದು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ರೀತಿ ಡಿವೈಡ್ ಮಾಡುವಂಥದ್ದು ಇಲ್ಲ, ಸಮಾಜವನ್ನು ಒಡೆದು ಹಾಕುವಂಥದ್ದು ಇದು ಭಾಳ ಡೇಂಜರಸ್. ನಾಳೆ ಇದೇ ಈ ಸರ್ಕಾರಕ್ಕೆ ಮಾರ್ಕ್ ಆಗ್ತದೆ, ತಿಳ್ಕೊಂಬಿಡ್ರಿ. ಅದಕ್ಕೆ ಇದನ್ನ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕು, ಆದಾಗ ಒಳ್ಳೇದಾಗ್ತದೆ ಅಂತೇಳಿ. ಸರ್, BJP ಭೀಮಾ ಹಿಂಸೆ ಕಾರ್ಯಕ್ರಮ ಮಾಡಿದ್ದಾರೆ, ಅದು ಹೇಳ್ತಾರೆ ಈಗ ನಮ್ಮ